ಈ ಜೈಲಲ್ಲಿ ಉಗ್ರವಾದ ಹೆಚ್ಚಾಗ್ತಾ ಇದೆ ಅನ್ನುವಂತ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇತ್ತು. ಹೀಗಾಗಿ ಜೈಲಲ್ಲಿನ ಉಗ್ರವಾದದ ಬಗ್ಗೆ ನಿಗಾ ಇಡಿ ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ. ಬೆಂಗಳೂರು ಘಟನೆಯ ಬೆನ್ನಲ್ಲೇ ತಾಕೀತು ಮಾಡಿರೋದು. ದೇಶದ ಜೈಲುಗಳಲ್ಲಿ ತೀವ್ರವಾದ ಹಾಗೂ ಉಗ್ರವಾದಕ್ಕೆ ಪ್ರೇರಣೆ ಕೊಡಲಾಗ್ತಾ ಇದೆ. ಅಂದ್ರೆ ಆ ರೀತಿಯಾಗಿ ಚಟುವಟಿಕೆಗಳಲ್ಲಿ ಭಾಗಿಯಾದವರು ಆರೋಪಿಗಳಾಗಿ ಜೈಲಿಗೆ ಬಂದಿದ್ದಾರೆ ಅಂದ್ರೆ ಅವರಿಗೆ ಸಹಕಾರ ನೀಡುವಂತ ಚಟುವಟಿಕೆಗಳು ಯಥೇಚ್ಛವಾಗಿ ನಡೀತಾ ಇದೆ ಅಂತ ಆರೋಪ ಬಂದಿದೆ. ಈಗಾಗಲೇ ಬೆಂಗಳೂರಿನಲ್ಲೂ ಕೂಡ ಅಂದರೆ ಸರಣಿ ಬಾಂಬ್ ಸ್ಫೋಟದಲ್ಲಿ ಭಾಗಿಯಾಗಿದ್ದಂಥ ಆ ಆರೋಪಿಗಳಿಗೆ ಮೊಬೈಲ್ ತಂದು ಕೊಡೋದಿರ್ಬೋದು, ಅಥವಾ ಹೊರಗಿನವರಿಂದ ಒಳಗಿನವರಿಗೆ ಮಾಹಿತಿಯನ್ನು ಮುಟ್ಟಿಸೋದು, ಒಳಗೆ ಇದ್ದಂಥವ್ರಿಗೆ ಹೊರಗಿಂದ ದುಡ್ಡು ತಂದು ಕೊಡುವಂಥದ್ದು, ಇಂಥದ್ದು ಹಣಕಾಸಿನ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದದ್ದು ಇದೆಲ್ಲ ನೀವು ಗಮನಿಸಿದ್ದೀರಾ. ASI ಚಾಂದ್ ಪಾಷಾ ವಿರುದ್ಧ ಈಗಾಗಲೇ ಆರೋಪಗಳ ಸುರಿಮಳೆನೆ ಬರ್ತಾ ಇರೋದು. ಹಾಗಾಗಿ ಅದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿರೋದು. ಜೈಲಲ್ಲೂ ಕೂಡ ಉಗ್ರವಾದ ನಡೀತಾ ಇದೆ, ತೀವ್ರವಾದ ನಡೀತಾ ಇದೆ, ಹಾಗಾಗಿ ನಿಗಾ ವಹಿಸಿ ಅಂತ. ಇನ್ನು ಜೈಲಲ್ಲಿ ಇಂತಹ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ಸಾಕಷ್ಟು ಗಮನ ಹರಿಸಬೇಕು ಅಂತ ಹೇಳಲಾಗಿದೆ. ಹಾಗೂ ಕೇಂದ್ರ ಗೃಹ ಸಚಿವಾಲಯವು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಆದೇಶವನ್ನು ಕೊಟ್ಟಿದೆ. ಆಂತರಿಕ ಭದ್ರತೆಯನ್ನು ಹೆಚ್ಚಿಸಬೇಕು ಅಂತ. ಜೊತೆಗೆ ಯಾರು ಭದ್ರತೆ ಕೊಡಬೇಕೋ ಅವರೇ ಹೋಗಿ ಆರೋಪಿಗಳ ಜೊತೆಗೆ ಸಂಬಂಧ ಬೆಳೆಸ್ತಾರೆ ಅಂತ ಅಂದರೆ, ಅವರ ಜೊತೆಗೆ ಹಣಕಾಸಿನ ವ್ಯವಹಾರದಲ್ಲಿ ಭಾಗಿಯಾಗ್ತಾರೆ ಅಂದರೆ ಎಲ್ಲಿಗೆ ಬಂತು ಆಡಳಿತ, ಎಲ್ಲಿಗೆ ಬಂತು ಕಾನೂನು ವ್ಯವಸ್ಥೆ? ಹೀಗಾಗಿ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ಭಯಭೀತರಾಗುವಂಥ ಒಂದು ಘಟನೆ ಇತ್ತೀಚೆಗಾಗಿದ್ದು. ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ, ಉಗ್ರವಾದಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಅರೆಸ್ಟ್ ಆದವರೆಲ್ಲರೂ ಕೂಡ ಒಳ್ಳೊಳ್ಳೆ ಹುದ್ದೆಯಲ್ಲಿದ್ದವ್ರೆ. ಓರ್ವ ನೋಡಿದರೆ ಕೌನ್ಸಿಲಿಂಗ್ ಮಾಡಬೇಕಾದಂಥ ಡಾಕ್ಟರ್ ನಾಗರಾಜು, ಮತ್ತೋರ್ವ ನೋಡಿದರೆ ASI ಚಾಂದ್ ಪಾಷಾ. ಹೀಗಾಗಿ ಇದರ ಬೆನ್ನಲ್ಲೇ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದ್ದು, ಎಲ್ಲ ರಾಜ್ಯದ ಜೈಲುಗಳಲ್ಲೂ ಕೂಡ ಕಾರಾಗೃಹಗಳಲ್ಲಿ ನಿಗಾ ವಹಿಸಬೇಕು. ಮತ್ತು ಆರೋಪಿಗಳ ಜೊತೆಗೆ ಯಾರು ಯಾವ ರೀತಿಯಾಗಿ ನಡ್ಕೊಳ್ತಿದ್ದಾರೆ, ಮೊಬೈಲ್ ಕೊಡ್ತಾ ಇದ್ದಾರಾ, ಅಥವಾ ಭದ್ರತೆಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೆಂಗಿದೆ ಭದ್ರತೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮತ್ತಷ್ಟು ಗಮನ ಹರಿಸಿ ಅಂತೇಳಿ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ನೋಡೋಣ, ಇನ್ಮೇಲಾದರೂ ದೇಶವನ್ನ ಕಾಯ್ತೀವಿ ಅಂತೇಳಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಬಂದಂಥವ್ರು ಇಂಥ ಕೇಸ್ಗಳಲ್ಲಿ ತಗ್ಲಾಕೊಳ್ಳುವಂಥ ಪ್ರಕರಣಗಳು ತಗ್ಗುತ್ತಾ ಅಂತ, ಆ ನಿಟ್ಟಿನಲ್ಲಿ ಭದ್ರತೆಯನ್ನು ಹೆಚ್ಚಿಸ್ತಾರಂತ.